ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋದು ನೋಡೋಣ. ಬೆಳಗಾಂ ಕುಂದ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಸ್ವೀಟ್ ಒಂದು ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದು ಟ್ರೈ ಮಾಡಲೇಬೇಕು, ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ. 1 ಲೀಟ್ರಷ್ಟು ಹಾಲು ಹಾಕ್ತಾ ಇದ್ದೀನಿ. ನೀವು ಫುಲ್ ಫ್ಯಾಟ್ ಮಿಲ್ಕ್ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಕುಂದ. ಮಿಕ್ಸ್ ಮಾಡ್ತಾನೆ ಇರಿ. ಚೆನ್ನಾಗಿ ಕುದಿಸ್ಬೇಕು ಹಾಲನ್ನ. ಅರ್ಧ ಲೀಟ್ರ್ ಬರಬೇಕಿದೆ ಹಾಲು, ಗಟ್ಟಿಗೆ ಬರಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಹಾಲು ಕುದಿಗೆ ಬಂದಿದೆ. ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಕೆನೆ ಕಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪನೂ ನೀರು ಹಾಕೋದಕ್ಕೆ ಹೋಗಬೇಡಿ ಹಾಲಿಗೆ, ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್, ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಹಿಂಗೆ ಸೈಡ್ ಎಲ್ಲ ನೊರೆ ಇರುತ್ತಲ್ಲ, ಈ ರೀತಿ ಎಲ್ಲ ತಕ್ಕೊಳ್ಳಿ, ಅದು ಕೆನೆ ಕಟ್ಬಿಡುತ್ತೆ. ನೋಡಿ, ಒಂದು ಅರ್ಧ ಭಾಗದಷ್ಟು ಆಗಿದೆ. ಅರ್ಧ ಲೀಟ್ರಿಗಿನ್ನ ಕಮ್ಮಿ ಆಗಿದೆ ಹಾಲು. ಈ ರೀತಿ ಕುದಿಸ್ಕೊಬೇಕು. ನನಗೊಂದು ಅರ್ಧ ಗಂಟೆ ಟೈಮ್ ಹಿಡಿದಿದೆ. ಈಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದರಲ್ಲೊಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇನ್ನೊಂದು 1/4 ಕಪ್ಪಷ್ಟು ಶುಗರ್ ಕ್ಯಾರಮೆಲ್ ಮಾಡ್ಕೊಬೇಕು. ಸೊ ಅದಕ್ಕೆ ಅದನ್ನು ತೆಗೆದಿಡ್ತಿದ್ದೀನಿ. ನೋಡಿ, ಒಂದು 1/4 ಕಪ್ಪಷ್ಟು ಮಿಕ್ಸ್ ಮಾಡಿ. ನೀವು ಸಕ್ಕರೆ ಜಾಸ್ತಿ ತಿನ್ನೋರಾದರೆ, ಸ್ವೀಟ್ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಕಮ್ಮಿ ತಿನ್ನೋದು. ಒಂದು 1/4 ಕಪ್ಪಷ್ಟು ಮೊಸರು ಮಿಕ್ಸ್ ಮಾಡಿ. ಒಂದು 10 ರಿಂದ 15 ಸೆಕೆಂಡ್ ಅಷ್ಟರಲ್ಲಿ ಹಾಲು ಹೊಡೆಯುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಬೆಳಗಾಂ ಕುಂದ ಸೂಪರಾಗಿರುತ್ತೆ. ಹಾಲು ಏನಾದರೂ ಮನೇಲಿ ಜಾಸ್ತಿ ಇದ್ದಾಗ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನೀವು ಏನು ಮಾಡಬೇಕು ಅಂದರೆ, ಮೊದಲಿಗೆ ದಪ್ಪ ತಳ ಪಾತ್ರೆಯಲ್ಲಿ ಮಾಡಬೇಕು. ತಳ ಹಿಡಿಯೋ ಚಾನ್ಸಸ್ ತುಂಬ ಇದೆ. ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಒಂದು 15 ಸೆಕೆಂಡ್ಗೆ ಹಾಲು ಈ ರೀತಿ ಹೊಡೆದೋಗುತ್ತೆ. ನೀರೇ ಸಪ್ರೇಟು, ಪನ್ನೀರೇ ಸಪ್ರೇಟ್ ಆಗುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ. ಇದಕ್ಕೀಗ ಶುಗರ್ ಕ್ಯಾರಮೆಲ್ ಮಾಡ್ಕೊಳ್ಳೋಣ ಪಕ್ಕದ ಒಲೆಯಲ್ಲಿ. ನೋಡಿ, 1/4 ಕಪ್ ಸಕ್ಕರೆ ಏನು ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದು ಸಣ್ಣ ಉರಿಲೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀರು ಗೀರೇನು ಹಾಕಬಾರ್ದು. ಶುಗರ್ ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಮಿಕ್ಸ್ ಮಾಡ್ತಾ ಇದ್ರೆ ಸಾಕು. ಪಕ್ಕದ ಒಲೆಯಲ್ಲಿ ಅದನ್ನು ಕುದಿಯೋಕೆ ಬಿಡಬೇಕು. ಸ್ಟವ್ ಆಫ್ ಮಾಡೋದಕ್ಕೆ ಹೋಗಬಾರ್ದು. ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಸಕ್ಕರೆ ಹಾಲೆ ಕರಗೋದಕ್ಕೆ ಬಂದಿದೆ. ಇದೊಂದು 10 ನಿಮಿಷ ಹಿಡಿಯುತ್ತೆ ಟೈಮು. ಬೇಗ ಆಗಲಿ ಅಂತ ಏನಾದರೂ ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ಮೀಡಿಯಮ್ ಉರಿಲೇ ಇಟ್ಟು ಮಾಡಬೇಕು. ನೋಡಿ, ಸಕ್ಕರೆ ಕರಗ್ತಾ ಇದೆ. ನೋಡಿ, ಇನ್ನೂ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಇಷ್ಟ ಆದರೆ ಸಾಕೀಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದೇನು ಕುದೀತಾ ಇದೆಯಲ್ಲ, ಈಗ ನಾವು ಶುಗರ್ ಕ್ಯಾರಮೆಲ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕಬೇಕು. ನೋಡಿ, ಸ್ವಲ್ಪನೇ ಹಾಕಿ ಉಪ್ಪು ಬಂದ್ಬಿಡುತ್ತೆ. ಅಷ್ಟೇ. ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಒಂದು 10 ರಿಂದ 15 ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಇದು ಆರಿದ ಮೇಲೆ ಗಟ್ಟಿ ಆಗುತ್ತೆ. ಮಿಕ್ಸ್ ಮಾಡ್ತಾನೆ ಇರಿ. ಕೈ ಬಿಟ್ಟರೆ ತಳ ಹಿಡಿದು ಬಿಡುತ್ತೆ.
ನೋಡಿ ಇನ್ನೊಂದು 10 ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 5 ನಿಮಿಷ ಆಗಿದೆ. ಫುಲ್ಲು ನೀರು ಹಿಂಗ್ಸೋದಕ್ಕೆ ಹೋಗಬಾರ್ದು. ತುಂಬ ಫೇಮಸ್ಸು ಫ್ರೆಂಡ್ಸ್ ಇದು ಬೆಳಗಾವಿ ಕುಂದ ಅಂದರೆ. ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ. ತುಂಬ ಈಸಿ, ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಫ್ರೆಂಡ್ಸ್ ನೋಡಿ ನೀರಿಷ್ಟು ಹಿಂಗಿದೆ. ನಾನು 15 ನಿಮಿಷ ಅಂತ ಹೇಳಿದ್ರೆ 20 ನಿಮಿಷ ಟೈಮ್ ತೊಗೊಳ್ತು. ನೋಡಿ ಇಷ್ಟು ಒಂದು ಸ್ವಲ್ಪ ನೀರಿನ ಅಂಶ ಇರಲಿ. ಆರಿ ತಣ್ಣಗಾದರೆ ಇದು ಗಟ್ಟಿ ಆಗುತ್ತೆ. ನೋಡಿ ಇಷ್ಟಿದ್ರೆ ಸಾಕು, ತೀರಾ ಇರಬಾರ್ದು. ನೋಡಿ ಈಗ ಇದು ಬೆಳಗಾವಿ ಕುಂದ ರೆಡಿ ಆಯಿತು. ಮನೇಲೇನಾದರೂ ಹಾಲು ಜಾಸ್ತಿ ಇದ್ದಾಗ ಇನ್ನೊಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೂಪರಾಗಿರುತ್ತೆ ಸ್ವೀಟ್ ಮಾತ್ರ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದು ಆರಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಆ ರೀತಿ ಇರುತ್ತೆ ಅಂತ ತೋರಿಸ್ತೇನೆ. ನೋಡಿ ಆರಿ ತಣ್ಣಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇಷ್ಟು ಗಟ್ಟಿ ಆಗುತ್ತೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಬೆಳಗಾವಿ ಕುಂದ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.